ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ದೇವರ ಕೃಪೆ ಇದ್ದರೆ ಎಂಥ ಅನಾಹುತಗಳು ತಪ್ತವೆ ಅನ್ನೋದಕ್ಕೆ ಇವತ್ತು ಶ್ರೀ ಕೈಲಾಸ ವರಸಿದ್ಧಿ ಗಣಪತಿ ದೇವಸ್ಥಾನದ ಮುಖ್ಯ ರಸ್ತೆ ಮೇಲೆ ದೊಡ್ಡ ಮರ ಬಿದ್ದಿದ್ದು ಸಾಕ್ಷಿಯಾಗಿದೆ. JT ಕಾಲೇಜಿಗೆ ಹೋಗುವಂಥ ಮುಖ್ಯ ರಸ್ತೆ ಅದು. ಜೊತೆಗೆ ಶ್ರೀ ಕೈಲಾಸ ವರಸಿದ್ಧಿ ಗಣಪತಿ ದೇವಸ್ಥಾನ ಇದೆ. ಸೊ ಅಲ್ಲಿ ಭಕ್ತರು ಬರ್ತಾರೆ. ಕಾಲೇಜಿಗೆ ವಿದ್ಯಾರ್ಥಿಗಳು ಹೋಗುವಂಥದ್ದು ಮತ್ತು ಜನದಟ್ಟಣೆಯ ವಾಹನ ದಟ್ಟಣೆಯ ಒಂದು ಮುಖ್ಯ ರಸ್ತೆ ಅದು. ಎಲ್ಲ ಕಡೆ ಸಂಪರ್ಕ ಇರುವಂಥದ್ದು ಮತ್ತು ಹಾಸ್ಪಿಟ್ಲ್ ಇದ್ದಾವೆ ಇಲ್ಲೆಲ್ಲ. ಸೊ ಇಂಥ ರಸ್ತೆಯಲ್ಲಿ ಏಕಾಏಕಿ ಮಧ್ಯಾಹ್ನ 2:30ರಿಂದ 3 ಗಂಟೆ ಸುಮಾರಿಗೆ ದೊಡ್ಡ ಮರ ಒಂದು ಮುಖ್ಯ ರಸ್ತೆಯ ಅಡ್ಡ ಬಿತ್ತು. ಅದು ಎಲ್ಲಿ ಅಂದರೆ ಶ್ರೀ ಕೈಲಾಸ ವರಸಿದ್ಧಿ ಗಣಪತಿ ದೇವಸ್ಥಾನ ಸ್ವಲ್ಪ ಮುಂದೆ ಅಲ್ಲೊಂದು ಕ್ರಾಸ್ ಬರ್ತಿದೆ. ಅಲ್ಲಿ 2 ಕಡೆ ಕ್ರಾಸ್ ಇದ್ದಾವೆ. ಆ ಕಡೆ ಕ್ರಾಸ್ ಇದೆ, ಈ ಕಡೆ ಕ್ರಾಸ್ ಇದೆ, ಮುಖ್ಯ ರಸ್ತೆ ಅದು. ಅಂಥ ದೊಡ್ಡ ಮರ ಬಹುತೇಕ ಅದು ರಸ್ತೆ ಮೇಲೆ ಈ ನೆಟ್ಟಂಥ ಮರ ಅದು. ಆ ಮರ ಬಿದ್ದರೂ ಸಹ ಅದು KB ಕಂಬದ ಮೇಲೆ ಬಿದ್ದಿದೆ, ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗಿದೆ, ಜೊತೆಗೆ ಕೇಬಲ್ ವೈರ್ ಎಲ್ಲ ಕಟ್ ಆಗಿದ್ದಾವೆ. ಹಾಗೇನೆ ಒಟ್ಟು ಎಲ್ಲಾದರೂ ಕೂಡ ಕಾಂಪೌಂಡ್ ಮೇಲೆ ಬಿದ್ದಿದೆ, ಇನ್ನೊಂದು ಮನೆ ಮೇಲೆ ಕಾಂಪೌಂಡ್ ಮೇಲೆ ಬಿದ್ದಿದೆ. ಇಷ್ಟ ಆದರೂ ಸಹ ಅಲ್ಲಿ ಜನ ಬರ್ತಾನೆ ಇದ್ದಾರೆ. ನಾನು ಪಕ್ಕದಲ್ಲಿ ವಿಡಿಯೋ ತೋರಿಸ್ತೀನಿ ನಿಮ್ಗೆ, ಅದು ಹೆಂಗೆ ಬಿದ್ದಿದೆ ಅಂತ ನೋಡ್ತಾ ಇದ್ದೀರಿ. ಬಿದ್ದರೂ ಸಹ ಏನೂ ಆಗಿಲ್ಲ. ಅಂದರೆ ದೇವರ ಕೃಪೆ, ಶ್ರೀ ಕೈಲಾಸ ವರಸಿದ್ಧಿ ಗಣಪತಿ ಏನು ದೇವರಿದಾನಲ್ಲ ಅವನ ಕೃಪೆ. ಇದು ಗದಗ್ 12ನೇ ವಾರ್ಡಿನ ಮಸಾರಿ ಭಾಗದ 12ನೇ ವಾರ್ಡು ಶ್ರೀ ಕೈಲಾಸ ವರಸಿದ್ಧಿ ಗಣಪತಿ ದೇವಸ್ಥಾನ ಇರುವಂಥ ಮುಖ್ಯ ರಸ್ತೆ, JT ಕಾಲೇಜ್ಗೆ ಹೋಗುವಂಥ ರಸ್ತೆ. ಇಲ್ಲಿ ಇದು ಇವತ್ತು ಅನಾಹುತ ತಪ್ಪಿದ್ದು. ಅಷ್ಟೊತ್ತಿಗೆ ಅಲ್ಲಿ ಶ್ರೀ ಕೈಲಾಸ ವರಸಿದ್ಧಿ ಗಣಪತಿ ದೇವಸ್ಥಾನದ ಅಧ್ಯಕ್ಷರು ಪುತ್ರನೇ ವಾಹನ ತಗೊಂಡು ಬರುವಾಗ ಪ್ರದ್ಯುಮ್ನ ಅದನ್ನು ನೋಡಿ ಕೂಡಲೇ ಅವ್ರ ತಂದೆಗೆ ಫೋನ್ ಮಾಡಿದ್ದಾರೆ, ಪ್ರಸನ್ನ ಕುಮಾರ್ ಅವರು. ಅವ್ರಿಗೆ ಫೋನ್ ಮಾಡಿದ ತಕ್ಷಣವೇ ಅವರು ನನಗೆ ಫೋನ್ ಮಾಡಿದರು, ಇಲ್ಲ ಸರ್ ಹಿಂಗಾಗಿದೆ ಅಂತ. ನಾನು ಕೂಡಲೇ ಪಾಪ ನಮ್ಮ KB ಅಧಿಕಾರಿ ಮಾಂಡ್ರೆ ಅವರಿಗೆ ಕಾಲ್ ಮಾಡಿದೆ. ಸರ್ ಹಿಂಗಾಗಿದೆ, ಮರ ಬಿತ್ತು ಮತ್ತು ಹಿಂಗೆ ಟ್ರಾನ್ಸ್ಫಾರ್ಮರ್ ಸುಟ್ಟಿದೆ ಮತ್ತು ಇದೇನೋ ಆಗಿದೆ ನೋಡಿ ಅಂತ. ಕೂಡಲೇ ಅವರು ತಕ್ಷಣವೇ ಬಂದು ಆ KB ಅಂದರೆ ಕರೆಂಟ್ ತೆಗೆದು ಅದೆಲ್ಲ ವೈರ್ಗಳನ್ನು ಜೋಡಿಸಿ ಸಮರ್ಪಕ ಮತ್ತು ಆ್ಯಸ್ ಇಟ್ ಈಸ್ ಲೈನ್ ಮಾಡಿ ನಂತರ ವಿದ್ಯುತ್ತನ್ನು ಸಪ್ಲೈ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅವರಿಗೆ ಮೊದಲು ನಾವು ಧನ್ಯವಾದಗಳನ್ನು ಹೇಳ್ತೇವೆ. ಸುಮಾರು 4-5 ತಾಸು ಏನು ಅಲ್ಲಿ ರಸ್ತೆ ಬಂದಾಗಿತ್ತು, ಅಂದರೆ ವಾಹನ ಸಂಚಾರ ನಿಲುಗಡೆ ಆಗಿತ್ತು. ಕಾರಣ ದೊಡ್ಡ ಮರ ಬಿದ್ದಿತ್ತು. ಈ ಬಗ್ಗೆ ಶ್ರೀ ಕೈಲಾಸ ವರಸಿದ್ಧಿ ಗಣಪತಿ ದೇವಸ್ಥಾನದ ಅಧ್ಯಕ್ಷರು ಮಾತಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಕೇಳಿ ನೋಡೋಣ. ಇವತ್ತಿನ ದಿವಸ ಒಂದು ಭಾರಿ ಅನಾಹುತ ತಪ್ಪಂತಲೇ ಹೇಳ್ಬೋದು. ಅದು ಯಾಕಂದ್ರೆ ಶ್ರೀ ಕೈಲಾಸ ವರಸಿದ್ಧಿ ಗಣಪತಿ ದೇವಸ್ಥಾನದ ರೋಡ್ನಲ್ಲಿ ಇವತ್ತು ಸರಿಸುಮಾರು 3 ಗಂಟೆ ಸುಮಾರಿಗೆ ನಮ್ಮ ಮಗ ಅಲ್ಲಿಂದ ಬರ್ತಾ ಇದ್ದ ಆ ದಾರಿಯಲ್ಲಿ. ಅವಾಗ ಒಮ್ಮೆದಮಕ್ಲಿ ಅದು ಒಂದು ಮರ ಕಟಕಟ ಅಂತ ಸೌಂಡ್ ಮಾಡಿ ಆ ರೋಡ್ ನಡುವಿನೇ ಬಿದ್ದುಬಿಡ್ತು. ಅದು ಹಿಂದನೂ ಬರುವಂಥ ಜನ, ಬೇಕಾದಷ್ಟು ಜನ ಆ ರೋಡಲ್ಲಿ ಬರ್ತಾ ಇದ್ರು. ದೇವ್ರ ದಯದಿಂದ ಆ ಕೈಲಾಸ ವರಸಿದ್ಧಿ ಗಣಪತಿ ಆಶೀರ್ವಾದದಿಂದ ಯಾರಿಗೂ ಯಾವ ತೊಂದರೆನೂ ಆಗಲಾರ್ದಾಗೆ ಆ ಮರ ಬಿತ್ತು. KB ಅವಾಗಲೇ ಅನಂತ್ ಸರ್ ಅವ್ರ ಹತ್ರ ನಾವು ಮಾತಾಡಿ ಅವರಿಗೂ ಅವ್ರ ಹತ್ರನೂ ಹೇಳಿ KB ಅವರಿಗೆ ಕರೆಸಿ ಆ ಕೆಲಸಗಳನ್ನು ಸಮೇತ ನಾವು KB ಅವರು ಬಂದು ಆ ಗಣಪತಿ ದೇವಸ್ಥಾನದ ಒಂದು ಇದರಿಂದ ಬಂದು ಅವರೆಲ್ಲ ಆ ಕಾರ್ಯವನ್ನು ಸಮೇತವಾಗಿ ನಿರ್ವಿಘ್ನವಾಗಿ ಮಾಡಿದರು. ಆ ಕೈಲಾಸ ವರಸಿದ್ಧಿ ಗಣಪತಿ ದೇವರ ಆಶೀರ್ವಾದದಿಂದ ಯಾರಿಗೂ ಯಾವ ಅನಾಹುತವಾಗದೆ, ಯಾವ ತೊಂದರೆಯೂ ಆಗದೆ ಆ ಕೆಲಸ ಅಲ್ಲಿರುವಂಥ ಬಂದಂಥ ಜನರಿಗೆ ಏನೂ ತೊಂದರೆ ಆಗಲಾರ್ದೆ ಆಯ್ತು ಅನ್ನೋದಂಥದ್ದೇ ನಮಗೊಂದು ವಿಶೇಷ. ಅದೇ ರೀತಿ ಮತ್ತೆ ಮುನ್ಸಿಪಾಲ್ಟಿಯವರಿಗೆ ಫೋನ್ ಮಾಡಿ ಹೇಳಿದ್ವಿ, ದೈವ ಕೃಪೆಯಿಂದ ಹಾಗೂ ಗಣಪತಿ ದೇವರ ಆಶೀರ್ವಾದದಿಂದ ಯಾರಿಗೂ ಯಾವ ತೊಂದರೆನೂ ಆಗಿಲ್ಲ ಅನ್ನುವಂಥ ಒಂದು ವಿಷಯನೇ ನಮ್ಮ ಸಂತೋಷದ ವಿಷಯ. ಶ್ರೀ ಕೈಲಾಸ ವರಸಿದ್ಧಿ ಗಣಪತಿ ಅಧ್ಯಕ್ಷ ಪ್ರಸನ್ನ ಕುಮಾರ್. ವೀಕ್ಷಕರ ಕೇಳಿದ್ರಲ್ಲ ಈ ಘಟನೆಗೆ ಸಂಬಂಧಪಟ್ಟಂತೆ. ಏನು ಶ್ರೀ ಕೈಲಾಸ ವರಸಿದ್ಧಿ ಗಣಪತಿ ದೇವಸ್ಥಾನ ಇರುವಂಥ ಈ ಭಾಗ ಭಾಳ ರಕ್ಷಣೆ ಇದೆ ಇಲ್ಲಿ ಗಣಪತಿದು. ಅಂಥ ದೊಡ್ಡ ಮರ ಬಿದ್ದರೂ ಸಹ, ಇಷ್ಟು ವಾಹನ ದಟ್ಟಣೆ ಇದ್ದರೂ ಸಹ, ಮುಖ್ಯ ರಸ್ತೆ ಆದರೂ ಸಹ ಅದು ಏಕಾಏಕಿ ಬಿದ್ದಾಗಲೂ ಆ ಮರ ಬಿದ್ದೋತ್ತು. ದೊಡ್ಡ ಮರ, ಏನೂ ಆಗಿಲ್ಲ, ದೇವರ ಕೃಪೆ ಅಂತ ಇದನ್ನು ಹೇಳಬೇಕಾಗಿದೆ ನಾವು. ಮುಖ್ಯವಾಗಿ ಅಂದರೆ ಇಲ್ಲಿ ರಕ್ಷಣೆ ಗಣಪತಿದಿದೆ ಅಂತ. ಸೊ ಅವ್ರ ಅಧ್ಯಕ್ಷರು ಕೂಡ ಅದನ್ನು ಭಾಳ ಅಭಿಮಾನದಿಂದ ಹೇಳಿದರು. ನಾವು KB ಅವರಿಗೆ ಮತ್ತು ಈ ಶ್ರೀ ಕೈಲಾಸ ವರಸಿದ್ಧಿ ಗಣಪತಿ ದೇವಸ್ಥಾನದ
ಅಧ್ಯಕ್ಷರು ಅವರು ಕೂಡಲೇ ನಮ್ಮನ್ನು ಸಂಪರ್ಕ ಮಾಡಿ ಹೇಳಿದರು ಅನಾಹುತಗಳನ್ನು ಹೆಚ್ಚು ಆಗುವ ಅನಾಹುತ ತಪ್ಪಿ ಹೋಯ್ತು. ಯಾಕಂದರೆ ವಿದ್ಯುತ್ ತಂತಿ ಎಲ್ಲ ಹರಿದೋಗಿತ್ತಲ್ಲ, ಅಕಸ್ಮಾತ್ ಒಂದು ವೇಳೆ ಯಾರಾದರೂ ಹೋಗುವಾಗ ಬರುವಾಗ ಅಲ್ಲೇನಾದರೂ ಅದ್ರ ಮೇಲೆ ಕಾಲಿಟ್ಟರು ಅಥವಾ ಇನ್ನೊಂದಾಯಿತು ಅಥವಾ ನೆಲದ ಮೇಲೆ ಬಿದ್ದಾಗ ಏನಾಯ್ತು, ಅದು ಅಂಥ ಅವಘಡಗಳು ಆಗಲಿಲ್ಲ. ಸೊ ಕಾರಣ ಏನು ಅಂದರೆ ತಕ್ಷಣವೇ ಅದಕ್ಕೆ ಸ್ಪಂದನೆ ಆಯಿತು. ಒಂದು ಅಧ್ಯಕ್ಷರು ಪುತ್ರ ಅವ್ರಿಗೆ ಫೋನ್ ಮಾಡಿದ್ರು, ಅವ್ರು ನನಗೆ ಹೇಳಿದ್ರು, ನಾನು KB ಅವ್ರಿಗೆ ಹೇಳಿದೆ, ಅವ್ರು ಕೂಡಲೇ ಬಂದರು. ಅಂದರೆ ಇದು ಸಾರ್ವಜನಿಕ ಕಾಳಜಿ ಅಂತಾರೆ, ಇದಕ್ಕೆ ಸಾರ್ವಜನಿಕ ಹಿತಾಸಕ್ತಿ ಅಂತಾರೆ. ಸೊ ಆ KB ಅವರಿಗೆ ಮತ್ತು ಅಧ್ಯಕ್ಷರಿಗೆ ಧನ್ಯವಾದ ಹೇಳ್ತೇವೆ. ಇನ್ನು ನಗರಸಭೆಯವರು ಸ್ವಲ್ಪ ನಿರ್ಲಕ್ಷ್ಯ ಇದ್ದಾರೆ ನನ್ನ ತಿಳಿದ ಮಟ್ಟಿಗೆ. ಅಂದರೆ ಇಂಥ ಒಂದು ಮುಖ್ಯ ರಸ್ತೆಯಲ್ಲಿ ಮರ ಬಿದ್ದೈತಿ ಅಂತ ಹೇಳಿದ್ರು ನನಗಿಂತ ಮೊದಲು ಯಾರ್ಯಾರೋ ಫೋನ್ ಮಾಡಿದ್ದಾರೆ ಅವ್ರಿಗೆ, ಆದರೂ ಬಂದಿಲ್ಲ ಅವರು. ಅವ್ರಿಗೆ ನಮ್ಮ ನಗರಸಭೆ ಹೆಂಗಿದೆ ಗೊತ್ತೈತೆ. ನಾನು ಬದಿಯವ್ರಿಗೆ ಫೋನ್ ಮಾಡಿದೆ, ಅವರೇ ಎನ್ವಿರಾನ್ಮೆಂಟಲ್ ಇಂಜಿನಿಯರ್, ಅಂದರೆ ಎನ್ವಿರಾನ್ಮೆಂಟ್ ಇಂಜಿನಿಯರ್. ಅವ್ರಿಗೆ ನಾನು ಅಂದೆ, ಇದೇನ್ರಿ ಗಾಳಿ ಇಲ್ಲ ಮಳೆ ಇಲ್ಲ ಏನಿಲ್ಲ ಹೆಂಗೆ ಬಿತ್ರಿ ಅಂದರು. ಏನು ಗೊತ್ತಿಲ್ಲರಿ ಅಂದೆ. ಏನೋ ಇಲ್ಲಿ ಮೋಸ್ಟ್ಲಿ ಜಾಸ್ತಿ ನಿಮ್ಗೆ ವರ್ಕೆಲ್ಲ ಪಾಪದ ಕೆಲಸ ಜಾಸ್ತಿ ಆಗ್ತಾ ಇದಾವಂತೆ. ಅವಾಗ ಅವ್ರು ಒಂದು ಇಲ್ರಿ ಗದಗ ಬೆಟ್ಟಿಗೆ ಎಲ್ಲ ಇಡೀ ರಾಜ್ಯದೊಳಗೆ ಗದಗ ಬೆಟ್ಟಿಗೇರಿ ನಗರದ ಹಳೆ ಹೆಚ್ಚು ಮರಗಳಿದಾವಂತೆ. ಸೊ ಆ ಮರಗಳ ಸಂಖ್ಯೆ ಕಡಿಮೆ ಆಗಲಿ ಅಂತ ಒಂದು ಬಿದ್ದೈತಿ ಅಂದರು. ಅವ್ರಿಗೆ ಬುದ್ಧಿವಂತಿಕೆ, ಅವರು ಅಧಿಕಾರಿ, ಅವ್ರ ತಲೆ ಒಳಗೆ ಎಂತಿಂಥ ವಿಚಾರಗಳು ಹೊಳಿತವೆ ಅವ್ರಿಗೆ ಗೊತ್ತು. ಅವ್ರು ಹೇಳುವಾಗ ತಿಳ್ಕೊಳ್ಬೇಕು ಅದನ್ನು. ಇರಲಿ, ಅದೇನೇ ಇರಲಿ, ನಗರಸಭೆ ಕೂಡಲೇ ಸ್ಪಂದನೆ ಮಾಡುವಂಥ ಕೆಲಸ ಮಾಡಬೇಕು. ಇಂಥ ಒಂದು ಪ್ರಮುಖ ರಸ್ತೆಯಲ್ಲಿ, ಮುಖ್ಯ ರಸ್ತೆಯಲ್ಲಿ ಹಿಂಗಾಗಿದೆ ಅಂತ ಗಮನಕ್ಕೆ ಬಂದಾಗ ಹೇಳಿದಾಗ, ನಾನು ಈಗ ಟ್ರ್ಯಾಕ್ಟರ್ ಕಳಿಸ್ತೀನಿ, JCB ಕಳಿಸ್ತೀನಿ, ಅವ್ರಿಗೂ ಹೇಳಿದ್ದಾರೆ, ನಮಗೂ ಹೇಳಿದ್ದಾರೆ. ಬಟ್ ನಾನು ಹೇಳಿ ನಾನು ಕೂಡ ಎಷ್ಟೋ ಸಮಯ ಆಗಿತ್ತು. ಅಂದರೆ ಇಷ್ಟು ನಿರ್ಲಕ್ಷ್ಯ ಅಧಿಕಾರಿಗಳು ಇರ್ತಾರಲ್ಲ, ಬೇಜವಾಬ್ದಾರಿ ಅಧಿಕಾರಿಗಳು, ಸಾರ್ವಜನಿಕ ಕಾಳಜಿ ಇಲ್ಲದೆ ಇದ್ದವರು, ಆಡಳಿತ ವ್ಯವಸ್ಥೆಯಲ್ಲಿ ಚುರುಕ್ತನ ಇಲ್ಲದೆ ಇದ್ದವ್ರು ಈ ರೀತಿ ಆಗುತ್ತೆ ನೋಡ್ರಿ. ಆ ಭಗವಂತನ ಕೃಪೆ ಅಲ್ಲಿ ಏನು, ಮತ್ತೆ ಜನದಟ್ಟಣೆ ಇರುವಂಥದ್ದು ಭಾಳ ಒಂದೇ ಸಂಪರ್ಕ, ಮುಖ್ಯ ಸಂಪರ್ಕ ರಸ್ತೆ ಅದು. ನೀವು ರೈಲ್ವೆ ಸ್ಟೇಷನು, JT ಕಾಲೇಜು, ಆಸ್ಪತ್ರೆಗಳು, ಹಾತ್ಲಿಗೆ ರೋಡು, ಎಲ್ಲೇ ಹೋಗಲಿ ಅದಕ್ಕೆ ಹೋಗ್ಬೇಕು. ಸೊ ಅಂಥ ಒಂದು ಸಂದರ್ಭದೊಳಗೆ ಇವರು ಫೋನ್ ಮಾಡಿ, ಆಮ್ ಆದ್ಮಿಗೆ ಫೋನ್ ಮಾಡಿದ್ರು ಕೂಡ ಅಷ್ಟೇ ಸ್ಪಂದನೆ ಮಾಡಬೇಕು. ಈಗ KB ಅವ್ರಿಗೆ ಹೆಂಗೆ ಸ್ಪಂದನೆ ಮಾಡಿದ್ರು ನೋಡಿ, ಕೂಡಲೇ ಬಂದರು. ಅಂದರೆ ಜೀವಹಾನಿ ಆಗಲಿಲ್ಲ, ಯಾವುದೇ ಅನಾಹುತಗಳಾಗಲಿಲ್ಲ, ಅವಘಡಗಳಾಗಲಿಲ್ಲ, ಸರ್ಕಾರಕ್ಕೆ ಹೊರೆ ಆಗಲಿಲ್ಲ, ಸಾರ್ವಜನಿಕ ಸಾವು ನೋವುಗಳಾಗಲಿಲ್ಲ. ಇದು ಆಡಳಿತದ ಜವಾಬ್ದಾರಿ. ಅಂಥ ಜವಾಬ್ದಾರಿ ನಗರಸಭೆಗೆ ಬೇಕು. ಇಂಥ ಉಡಾಪೆ ಮಾತಾಡಿದ್ರೆ ಏನು ಹೇಳಬೇಕು? ಅವಳಿ ನಗರದೊಳಗೆ ಮರಗಳು ಜಾಸ್ತಿ ಆಗೋ, ಅದೊಂದು ಮರ ಬಿತ್ತು ಅಂದರೆ ಏನು ಹೇಳೋದು ಅಂತ ಅವು ಏನು ಹೇಳ್ತೀರ? ಅದು ತಲೆ ಹೆಂಗಿರಬೇಕು, ಎಂಥ ವಿಚಾರಗಳು ಬರ್ತಿರ್ಬೇಕು ಇಂಥ ಒಂದು ವ್ಯವಸ್ಥೆ. ಆದರೂ ಕೂಡ ಇವತ್ತು ಆ ದೊಡ್ಡ ಅನಾಹುತ ತಪ್ಪಿದೆ, ಯಾವುದೇ ತೊಂದರೆ ಆಗಿಲ್ಲ. ಅದಕ್ಕೆ ಶ್ರೀ ಗಣಪತಿ, ಕೈಲಾಸ ವರಸಿದ್ಧಿ ಗಣಪತಿಯ ರಕ್ಷಣೆ ಇದೆ. ಸೊ ಹಾಗಾಗಿ ನೋಡಿ, ಕಂಪೌಂಡ್ ಮೇಲೆ ಬಿದ್ದರೂ ಕಂಪೌಂಡು ಏನೂ ಆಗಿಲ್ಲ, ಸ್ವಲ್ಪ ಅಷ್ಟು ಸಣ್ಣ ಪುಟ್ಟ, ಬಟ್ ಏನೂ ಆಗಿಲ್ಲ. ಹಾಗೆ ಮತ್ತು ಜನನೂ ಕೂಡ ಅದ್ರ ಪಕ್ಕದಲ್ಲಿ ಗಟಾರ ಇದೆ, ಅದರಲ್ಲೇ ಬರ್ತಾರೆ ವಾಹನ ತಗೊಂಡು. ಏನಾದರೂ ಆದರೆ ಸ್ವಲ್ಪ ಸ್ಲಿಪ್ಪಾಗಿ ಗಾಡಿ ಗಟರದಲ್ಲಿ ಬಿದ್ದರೆ ಅದನ್ನು ನಿಮ್ಗೆ ತೋರಿಸಿದ್ದೀನಿ ನಾನು. ಇಂಥ ಒಂದು ವ್ಯವಸ್ಥೆ ಕೂಡಲೇ ಸ್ಪಂದನೆ ಮಾಡಬೇಕು, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡಬೇಕು. ಅಟ್ಲೀಸ್ಟ್ ಯಾರೂ ಆಗಲಿಲ್ಲ ಅಂದ್ರೆ 100 ಕಾಲ್ ಮಾಡಬೇಕು, 112 ಕಾಲ್ ಮಾಡಬೇಕು. ನಗರಸಭೆ ಅವ್ರ ನಂಬರ್ಗೆ ಅದಾವ ಇಲ್ಲೋ ಗೊತ್ತಿಲ್ಲ, ಯಾಕಂದ್ರೆ ಜನರ ಹತ್ರ ಎಲ್ಲರ ಹತ್ರ ಇರಬೇಕಲ್ಲ. ಅದು ಅಟ್ಲೀಸ್ಟ್ 100 ಅಥವಾ 112 ಹಿಂಗೆ ಕಾಲ್ ಮಾಡಿಬಿಟ್ರೆ ಬರ್ತಾರೆ. ಅಂದರೆ ಆ ಅನಾಹುತಗಳನ್ನು ತಪ್ಪಿಸ್ಲಿಕ್ಕೆ ಸಾರ್ವಜನಿಕರ ಸಹಕಾರನೂ ಭಾಳ ಮುಖ್ಯ. ಬರೀ ನೋಡೋದು, ಮನೆಗೆ ಹೋಗೋದಲ್ಲ, ಅದಕ್ಕೆ ಜವಾಬ್ದಾರಿ ಇರ್ತೈತೆ. ಇದು ನಮ್ಮ ಏರಿಯಾ, ನಮ್ಮ ಪ್ರದೇಶ, ನಮ್ಮ ಭಾಗ, ಇಲ್ಲಿ ಹೊರಗಿನವ್ರಿಗೆ ಬರೋರಿಗೆ ಏನೂ ತೊಂದರೆ ಆಗಬಾರ್ದು, ಅನಾಹುತಗಳಾಗಬಾರ್ದು. ನಮ್ಮ ಜವಾಬ್ದಾರಿ ಇದೆ, ಹೊಣೆಗಾರಿಕೆ ಇದೆ, ಅವನು ಕೂಡ ಅರ್ಥಕೊಳ್ಬೇಕು. ಆದರೆ ಏನೂ ಆಗಲಿ, ಯಾವುದೇ ಅವಘಡ ಆಗಿಲ್ಲ, ಅನಾಹುತ ಆಗಿಲ್ಲ. ಜೊತೆಗೆ ಶ್ರೀ ಕೈಲಾಸ ವರಸಿದ್ಧಿ ಗಣಪತಿಯ ಕೃಪೆಯಿಂದ ಯಾವ ತೊಂದರೆ ಆಗಿಲ್ಲ. ಮತ್ತು KB ಅವರಿಗೆ, ನಗರಸಭೆಯವರಿಗೆ, ನಮ್ಮ ಆಸ್ಕ್ TV ಪರವಾಗಿ, ಮುಖ್ಯವಾಗಿ ನಮ್ಮ ಶ್ರೀ ಕೈಲಾಸ ವರಸಿದ್ಧಿ ಗಣಪತಿ ದೇವಸ್ಥಾನದ ಅಧ್ಯಕ್ಷ ಪ್ರಸನ್ನ ಕುಮಾರ್ ಅವರಿಗೆ ಅಭಿನಂದನೆಗಳು. ನಮಸ್ಕಾರ.